ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರೆಕ್ಟ್ ಪಾಟ್ ಸೈಜ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನನಗೆ ಕೆಲವು ಕಮೆಂಟ್ಸ್ ಬಂದಿತ್ತು. ನರ್ಸರಿಯಿಂದ ಫಸ್ಟ್ ಗಿಡ ತಂದಾಗ ತುಂಬ ಚೆನ್ನಾಗಿ ಹೂ ಬರ್ತಾಯಿತ್ತು, ಆದರೆ ರೀಪಾಟ್ ಮಾಡಿದ ಮೇಲೆ ಅದರಲ್ಲಿ ಹೂ ಬರಲೇ ಇಲ್ಲ ಅಂತ. ಸಾಮಾನ್ಯವಾಗಿ ನರ್ಸರಿಯಿಂದ ನಾವು ಗಿಡ ತಂದಾಗ ಈ ರೀತಿ ಬ್ಲ್ಯಾಕ್ ಪಾಟ್ಗಳಲ್ಲಿ ಹಾಕಿರ್ತಾರೆ. ನಾವು ಅದನ್ನು ತೊಗೊಂಡು ಬಂದುಬಿಟ್ಟು ದೊಡ್ಡ ಪಾಟಲ್ಲಿ ಹಾಕ್ತೀವಿ. ದೊಡ್ಡ ಪಾಟಲ್ಲಿ ಹಾಕಿದ ಮೇಲೆ ಅದರಲ್ಲಿ ಹೂ ಬರೋದು ತುಂಬ ಕಡಿಮೆ ಆಗುತ್ತೆ. ಇದಕ್ಕೆ ಏನು ಕಾರಣ ಅಂದರೆ, ಯಾವುದೇ ಗಿಡ ಆಗಲಿ ರೀಪಾಟ್ ಮಾಡಿದಾಗ ಫಸ್ಟ್ ಅದು ಅದರ ರೂಟ್ಸ್ನ ಡೆವಲಪ್ ಮಾಡೋದ್ರ ಕಡೆ ಗಮನ ಕೊಡುತ್ತೆ. ಆಮೇಲೆ ಅದು ನಿಧಾನವಾಗಿ ಶೂಟ್ಸ್ ಕಡೆ ಗಮನ ಕೊಡುತ್ತೆ. ಶೂಟ್ಸ್ ಅಂದರೆ ಗಿಡದ್ದು ಮೇಲ್ಗಡೆ ಪಾರ್ಟ್, ಇದನ್ನು ಬೆಳೆಸೋದ್ರ ಕಡೆ ಗಮನ ಕೊಡುತ್ತೆ. ಇದರಿಂದ ನಿಮ್ಮ ಗಿಡ ತುಂಬ ಸ್ಲೋ ಆಗಿ ಬೆಳೀತಾ ಇದೆ ಅಂತ ಅನಿಸುತ್ತೆ. ಹೂ ಕೂಡ ತುಂಬ ಸ್ಲೋ ಆಗಿ ಬರುತ್ತೆ. ಯಾವುದೇ ಗಿಡ ಆಗಲಿ ಆ ಗಿಡದ ಗ್ರೋತ್ ಚೆನ್ನಾಗಿರಬೇಕಾದ್ರೆ ಪಾಟ್ ಸೈಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನರ್ಸರಿಯಿಂದ ಹೊಸದಾಗಿ ಗಿಡ ತಂದಾಗ ಆ ಗಿಡದ ಸೈಜ್ ಎಷ್ಟಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಆ ಗಿಡದ ಸೈಜ್ಗಿಂತ 1 ಇಂಚ್ ಅಥವಾ 2 ಇಂಚ್ ದೊಡ್ಡದಾಗಿರೋ ಪಾಟಿಗೆ ಹಾಕಬೇಕು. ತುಂಬ ಚಿಕ್ಕ ಗಿಡನ ತುಂಬ ದೊಡ್ಡ ಪಾಟಿಗೂ ಹಾಕಬಾರ್ದು. ಗಿಡ ಬೆಳೆದಾಗೆ ಗ್ರ್ಯಾಜುಯಲಿ ಆ ಪಾಟ್ ಸೈಜನ್ನು ಚೇಂಜ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಇವಾಗ ಔಟ್ಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಬಿಸಿಲಿರಲಿ ಮಳೆ ಇರಲಿ ಚೆನ್ನಾಗಿ ಗ್ರೋ ಆಗೋ ಪ್ಲ್ಯಾಂಟ್ಸ್ ಅಂದರೆ ಈ ಔಟ್ಡೋರ್ ಪ್ಲ್ಯಾಂಟ್ಸೇ. ಚೆನ್ನಾಗಿ ಗ್ರೋ ಆಗೋದು ಮಾತ್ರ ಅಲ್ಲ, ಇಡೀ ದಿನ ಬಿಸಿಲು ಬೇಕಿರೋ ಅಂಥ ಗಿಡಗಳು ಸಾಮಾನ್ಯವಾಗಿ ಸ್ವಲ್ಪ ಬೇಗನೂ ಗ್ರೋ ಆಗುತ್ತೆ. ಔಟ್ಡೋರಲ್ಲಿ ಬೆಳೆಯುವಂಥ ದಾಸವಾಳ, ರೋಸ್, ಬೋಗನ್ವಿಲಿಯಾ, ಸೇವಂತಿಗೆ, ಈ ಜಿರೇನಿಯಮ್ಸ್, ಇದನ್ನು ನಾವು ಕ್ರೋಟನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಗಿಡಗಳಿಗೆ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೋದು 12 ಇಂಚಸ್ ಪಾಟನ್ನ. ಔಟ್ಡೋರಲ್ಲಿ ಬೆಳೆಯುವಂಥ ಗಿಡಗಳಿಗೆ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡೋದು ಈ ಸೈಜಿನ ಪಾಟನ್ನು. 1.5 ಅಡಿಗಿಂತ ಉದ್ದ ಬೆಳೆಯುವಂಥ ಗಿಡಗಳನ್ನ ಈ 12 ಇಂಚಸ್ ಪಾಟಲ್ಲಿ ಬೆಳಿಬಹುದು. ಈ 12 ಇಂಚಸ್ ಪಾಟಲ್ಲಿ ಹಾಕಿದರೆ ವರ್ಷಕ್ಕೆ 1 ಸಲ ರೀಪಾಟ್ ಮಾಡಿದರೆ ಸಾಕು. ಹೊಸದಾಗಿ ನರ್ಸರಿಯಿಂದ ತಂದಾಗ ಸಾಮಾನ್ಯವಾಗಿ ಗಿಡ ಚಿಕ್ಕದಾಗೇ ಇರುತ್ತೆ. ನೆಕ್ಸ್ಟ್ ಇಯರ್ ನೀವು ರೀಪಾಟ್ ಮಾಡಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಪಾಟಿಗೆ ಚೇಂಜ್ ಮಾಡಬೇಕು. ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದೊಂದು ಆರ್ನಮೆಂಟಲ್ ಪ್ಲ್ಯಾಂಟ್. ಇದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಇದನ್ನು 12 ಇಂಚಸ್ ಪಾಟಲ್ಲೇ ಹಾಕಿದ್ದೀನಿ. ಇದರದ್ದೇ ಚಿಕ್ಕ ಗಿಡಗಳನ್ನ ಈ ಚಿಕ್ಕ ಸೈಜಿನ ಪಾಟಲ್ಲಿ ಹಾಕಿದ್ದೀನಿ. ಈ ಗಿಡನ 12 ಇಂಚಸ್ ಪಾಟಲ್ಲಿ ಹಾಕಿದರೆ ತುಂಬ ನಿಧಾನವಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಇಯರ್ ನಾವು ಈ ಗಿಡನ ದೊಡ್ಡ ಪಾಟಿಗೆ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಈ ಗಿಡ ಸ್ವಲ್ಪ ಗ್ರೋ ಆಗಿರುತ್ತೆ. ಆವಾಗ ಇದನ್ನು 12 ಇಂಚಸ್ ಪಾಟಿಗೆ ಚೇಂಜ್ ಮಾಡ್ಬೋದು. ಇದು ಹೈಡ್ರಾಂಜಿಯಾ ಪ್ಲ್ಯಾಂಟ್ ಅಂತ. ಇದರ ದೊಡ್ಡ ಗಿಡನ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ವಿಡಿಯೋಸಲ್ಲಿ. ಅದರ ಕಟ್ಟಿಂಗ್ಗಳನ್ನ ನಾನು ಈ ರೀತಿ ಚಿಕ್ಕ ಪಾಟ್ಗಳಲ್ಲಿ ಬೆಳೀತಾ ಇರೋದು. ಚಿಕ್ಕ ಪಾಟಲ್ಲಿ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಬೇಗ ಗ್ರೋ ಆಗುತ್ತೆ. ಅದೇ ಕಟ್ಟಿಂಗ್ಗಳನ್ನ ನಾನು ಸ್ಟಾರ್ಟಿಂಗಿಂದನೇ ದೊಡ್ಡ ಪಾಟಲ್ಲಿ ಹಾಕಿದರೆ ಅದು ಬೆಳೆಯೋದು ತುಂಬ ನಿಧಾನ ಆಗುತ್ತೆ. ಇವಾಗ ಈ ಗಿಡ 5 ಇಂಚಸ್ ಪಾಟಲ್ಲಿ ಚೆನ್ನಾಗಿ ಬೆಳೆದಿರೋದ್ರಿಂದ ನೆಕ್ಸ್ಟ್ ರೀಪಾಟ್ ಮಾಡಬೇಕಾದ್ರೆ ಇದನ್ನು 10 ಇಂಚ್ ಅಥವಾ 12 ಇಂಚಿನ ಪಾಟಿಗೆ ಚೇಂಜ್ ಮಾಡ್ತೀನಿ. ಇವಾಗ ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ನೋಡೋಣ. ಇಂಡೋರ್ ಪ್ಲ್ಯಾಂಟ್ಸಲ್ಲಿ ರೂಟ್ಸ್ ಸ್ವಲ್ಪ ಸಾಫ್ಟ್ ಇರುತ್ತೆ, ಆದರೆ ಔಟ್ಡೋರ್ ಪ್ಲ್ಯಾಂಟ್ಸಲ್ಲಿ ತುಂಬ ಹಾರ್ಡ್ ಇರುತ್ತೆ. ಇಂಡೋರ್ ಪ್ಲ್ಯಾಂಟ್ಸ್ ಹೆಚ್ಚಾಗಿ 6 ಇಂದ 8 ಇಂಚಿನ ಪಾಟಲ್ಲಿ ಕೂಡ ಬೆಳೆಯುತ್ತೆ. ಸಾಫ್ಟ್ ರೂಟ್ ಇರೋವಂಥ ಇಂಡೋರ್ ಪ್ಲ್ಯಾಂಟ್ಸ್ನ ಚಿಕ್ಕ ಪಾಟ್ಗಳಲ್ಲೇ ಹಾಕಬೇಕು. ದೊಡ್ಡ ಪಾಟಲ್ಲಿ ಹಾಕಿದರೆ ನಾವು ನೀರು ಹಾಕಿದಾಗ ಮಣ್ಣಲ್ಲಿ ತುಂಬ ಹೊತ್ತು ತನಕ ನೀರು ಹಾಗೆ ಇರುತ್ತೆ. ಆವಾಗ ಗಿಡದ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಫ್ಟ್ ರೂಟ್ ಇರೋವಂಥ ಇಂಡೋರ್ ಪ್ಲ್ಯಾಂಟ್ಸ್ನ 6 ಇಂದ 8 ಇಂಚಿರೋ ಪಾಟಿಗೆ ಹಾಕಿದರೆ ಒಳ್ಳೆಯದು. ಆದರೆ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ತುಂಬ ದೊಡ್ಡ ಪಾಟ್ ಕೇಳೋವಂಥ ಗಿಡಗಳು ಕೂಡ ಇರುತ್ತೆ. ಪಾಮ್ ಟೈಪ್ ಗಿಡಗಳಿರುತ್ತೆ. ಅರೇಕಾ ಪಾಮ್ ಆಗಿರ್ಬೋದು, ಈ ಫಿಲೋಡೆಂಡ್ರನ್ ಆಗಿರ್ಬೋದು. ಇದಕ್ಕೆ ತುಂಬ ದೊಡ್ಡ ಪಾಟೇ ಬೇಕಾಗುತ್ತೆ. ಈ ಪಾಮ್ ಟೈಪ್ ಇರುವಂಥ ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ದೊಡ್ಡ ಪಾಟೇ ಬೇಕಾಗುತ್ತೆ. ಸೀಸನಲ್ ಪ್ಲ್ಯಾಂಟ್ಸ್ ಕೂಡ ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳ ತನಕ ಇರುತ್ತೆ. ಇದ್ರ ರೂಟ್ಸ್ ಕೂಡ ತುಂಬ ಉದ್ದ ಬೆಳೆಯಲ್ಲ, ಇಷ್ಟೇ ಇರುತ್ತೆ. ಹಾಗಾಗಿ ಇದಕ್ಕೆ 6 ಇಂಚಿನ ಪಾಟೇ ಸಾಕಾಗುತ್ತೆ. ಅಥವಾ ಮೀಡಿಯಮ್ ಸೈಜ್ ಪಾಟ್ ಕೂಡ ತಗೋಬೋದು. 9 ಇಂಚ್ ಅಥವಾ 10 ಇಂಚಿನ ಪಾಟ್ ಕೂಡ ತಗೋಬಹುದು. ಸೀಸನ್ ಮುಗಿದ ಕೂಡಲೇ ಆ ಪಾಟ್ಗಳನ್ನ ಚೇಂಜ್ ಮಾಡೋದ್ರಿಂದ 6 ಇಂಚಸ್ ಗ್ರೋ ಬ್ಯಾಗಲ್ಲಿ ಕೂಡ ಬೆಳೆಸಬಹುದು.
ಮಾಸ್ ರೋಸ್ ಅಥವಾ ಟೇಬಲ್ ರೋಸ್ ಅಂತ ಹೇಳ್ತೀವಲ್ಲ, ಈ ಗಿಡಗಳ ಬೇರುಗಳು ಅಷ್ಟೇ ತುಂಬ ಉದ್ದ ಬೆಳೆಯಲ್ಲ, ಇಷ್ಟೇ ಇರುತ್ತೆ, ಇಲ್ಲಿ ತನಕ ಮಾತ್ರ ಇರುತ್ತೆ. ಹಾಗಾಗಿ ಈ ಗಿಡಗಳಿಗೆ ಕೂಡ ನೀವು ಅಗಲ ಇರೋ ಅಂಥ ಪಾಟ್ಗಳನ್ನ ತಗೋಬೋದು. ಟ್ರೇ ಥರ ಪಾಟ್ಗಳಿರುತ್ತಲ್ಲ ಆ ರೀತಿ ತಗೋಬೋದು, ಉದ್ದ ಕಡಿಮೆ ಇರೋದೇ ತಗೋಬೇಕು. ಈ ಅಡೇನಿಯಮ್ಸ್ ಗಿಡಗಳಿಗೆ ಪಾಟಿನ ಲೆಂತ್ ತುಂಬ ಉದ್ದ ಇರಬಾರ್ದು. ಈ ಪಾಟಿನ ಲೆಂತ್ 4 ಇಂಚಷ್ಟು ಮಾತ್ರ ಉದ್ದ ಇದೆ. ಅಗಲ ನೀವು ಎಷ್ಟು ಬೇಕಾದರೂ ತಗೋಬೋದು. ಈ ಗಿಡಗಳಿಗೆ ಮಣ್ಣಲ್ಲಿ ಜಾಸ್ತಿ ಹೊತ್ತು ನೀರು ನಿಲ್ಲಬಾರ್ದು. ಈ ಅಡೇನಿಯಮ್ ಸ್ಟೆಮ್ಮನ್ನು ಕಾರ್ಡೆಕ್ಸ್ ಅಂತ ಹೇಳ್ತಾರೆ. ಈ ಕಾರ್ಡೆಕ್ಸಲ್ಲೇ ನೀರನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಇನ್ನು ಸಕ್ಯುಲೆಂಟ್ಸ್ ಬಗ್ಗೆ ನಾನು ವೀಡಿಯೋಸಲ್ಲಿ ತೋರಿಸ್ತಾನೆ ಇರ್ತೀನಿ. ಎಷ್ಟು ಚಿಕ್ಕ ಪಾಟಲ್ಲಿ ಬೇಕಾದರೂ ನೀವು ಸಕ್ಯುಲೆಂಟ್ಸ್ನ ಬೆಳಿಬಹುದು. ಈ ಸಕ್ಯುಲೆಂಟ್ಸು ರೂಟ್ಸ್ ತುಂಬ ಚಿಕ್ಕದಾಗಿರೋದ್ರಿಂದ ಸಣ್ಣ ಕಪ್ಪಲ್ಲಿ ಕೂಡ ನೀವು ಬೆಳಿಬಹುದು. ಈ ಸಕ್ಯುಲೆಂಟ್ ಗಿಡಗಳು ಉದ್ದ ಬೆಳೆಯಲ್ಲ. ಕೆಲವು ಸಕ್ಯುಲೆಂಟ್ಗಳಲ್ಲಿ ಅದ್ರ ಪಕ್ಕ ಚಿಕ್ಕ ಚಿಕ್ಕ ಪಪ್ಸ್ ಅಂತ ಹೇಳ್ತಾರೆ, ಅದು ಬೆಳೆಯುತ್ತೆ. ಹಾಗಾಗಿ ಅಗಲ ಇರೋ ಅಂಥದ್ದನ್ನ ತಗೋಬೋದು. ಈ ಪಾಟ್ಗಳೆಲ್ಲ ಲೆಂತ್ ಕಡಿಮೆ ಇದೆ, ಡಯಾಮೀಟರ್ ಜಾಸ್ತಿ ಇದೆ. ಕ್ಯಾಕ್ಟಸ್ ಪ್ಲಾಂಟ್ ಕೂಡ ಅಷ್ಟೇ, ತುಂಬ ಕಡಿಮೆ ನೀರು ಬೇಕು ಇದಕ್ಕೆ. ತುಂಬ ಚಿಕ್ಕ ಪಾಟಲ್ಲಿ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ತುಂಬ ಚಿಕ್ಕ ಪಾಟಲ್ಲಿ ದೊಡ್ಡ ಗಿಡ ಕೂಡ ಹಾಕಬಾರ್ದು. ನೀರನ್ನು ಜಾಸ್ತಿ ಹೊತ್ತು ಮಣ್ಣಲ್ಲಿ ಹೋಲ್ಡ್ ಮಾಡೋಕ್ಕಾಗ್ದೇ ಗಿಡಕ್ಕೆ ಸಪೋರ್ಟ್ ಸಿಗದೇ ಮಣ್ಣು ತುಂಬ ಬೇಗ ಡ್ರೈ ಆಗುತ್ತೆ, ಗಿಡ ಹಾಳಾಗುತ್ತೆ. ಗಿಡ 1 ಫೀಟ್ ಅಷ್ಟು ಉದ್ದ ಇದ್ದರೆ 6 ರಿಂದ 8 ಇಂಚ್ ಇರೋ ಪಾಟ್ ಸೈಜ್ ತಗೋಬೇಕು. 1.5 ಫೀಟ್ಗಿಂತ ಜಾಸ್ತಿ ಉದ್ದ ಇದ್ದರೆ 10 ಇಂಚ್ ಅಥವಾ 12 ಇಂಚಿನ ಪಾಟ್ನ ತಗೋಬೇಕು. ತುಂಬ ದೊಡ್ಡ ಗಿಡಗಳು ಬರುತ್ತೆ, 5 ಫೀಟ್ 6 ಫೀಟ್ ಇರೋ ಅಂಥ ಗಿಡಗಳನ್ನ 20 ಇಂಚಿನ ಪಾಟಲ್ಲಿ ಬೆಳಿಬೋದು. 20 ಇಂಚ್ ಪಾಟ್ ಅಂದರೆ ತುಂಬ ದೊಡ್ಡದಾಗುತ್ತೆ. ಅದ್ರ ಬದಲು ನೀವು ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬೆಳಿಬೋದು. ಕಾಮನ್ ಸೈಜಿನ ಪಾಟ್ಗಳಿರುತ್ತಲ್ಲ, 10 ಇಂಚು 12 ಇಂಚಿನ ಪಾಟ್ಗಳು, ಈ ಪಾಟ್ಗಳದೆಲ್ಲ ಲೆಂತ್ ಎಷ್ಟಿರುತ್ತೋ ಡಯಾಮೀಟರ್ ಕೂಡ ಅಷ್ಟೇ ಇರುತ್ತೆ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದರೂ ಗಾರ್ಡನಿಂಗಲ್ಲಿ ಬಿಗಿನರ್ಸ್ ಇದ್ದರೆ, ನಿಮಗೆ ಈ ಪಾಟ್ ಸೈಜ್ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದರೆ, ನೀವು ನರ್ಸರಿಯಿಂದ ಹೊಸದಾಗಿ ಗಿಡ ತಂದಾಗ ಅದರ ರೂಟ್ಸ್ನ ಅಬ್ಸರ್ವ್ ಮಾಡಿ. ಬೇರುಗಳು ಸ್ವಲ್ಪ ಗಟ್ಟಿಯಾಗಿ ದಪ್ಪ ಇದ್ದರೆ, ಮಧ್ಯದ ಒಂದು ಬೇರು ಮಾತ್ರ ತುಂಬ ದಪ್ಪ ಇದ್ದರೆ ಅದನ್ನು ಟ್ಯಾಪ್ ರೂಟ್ ಅಂತಾರೆ. ಅಂಥ ಗಿಡಗಳಿಗೆ ದೊಡ್ಡ ಪಾಟ್ ಬೇಕಾಗತ್ತೆ. ಇನ್ನೊಂದು ಫೈಬ್ರಸ್ ರೂಟ್ಸ್ ಅಂತ, ಇದ್ರ ಬೇರುಗಳು ತುಂಬ ತೆಳುವಾಗಿ ಚಿಕ್ಕದಾಗಿರುತ್ತೆ, ತುಂಬ ಬೇರುಗಳಿರುತ್ತೆ, ಅದರಲ್ಲಿ ಗುಂಪಾಗಿರುತ್ತೆ. ಇಂಥ ಗಿಡಗಳು ತುಂಬ ಉದ್ದ ಬೆಳೆಯಲ್ಲ, ಇದಕ್ಕೆ ಚಿಕ್ಕ ಪಾಟ್ ಬೇಕಾಗತ್ತೆ. ನಾವು ಪ್ರತಿ ಸಲ ಗಿಡ ನೆಡಬೇಕಾದ್ರೆ ಪಾಟನ್ನು ಮೆಜರ್ ಮಾಡಿಬಿಟ್ಟು ತರೋಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಆದರೆ ತುಂಬ ಡಿಫ್ರೆನ್ಸ್ ಇರಬಾರ್ದು. ಚಿಕ್ಕ ಗಿಡಕ್ಕೆ ತುಂಬ ದೊಡ್ಡ ಪಾಟು, ದೊಡ್ಡ ಗಿಡನ ಚಿಕ್ಕ ಪಾಟಲ್ಲಿ ಹಾಕೋದು, ಈ ರೀತಿ ತುಂಬ ಡಿಫ್ರೆನ್ಸ್ ಇರಬಾರ್ದು. ಪಾಟ್ ಸೈಜ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅಥವಾ ರೀಪಾಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಫೆಬ್ರವರಿ 3rd ವೀಕ್ ಆದಮೇಲೆ, ಚಳಿ ಸ್ವಲ್ಪ ಕಡಿಮೆ ಆದಮೇಲೆ ರೀಪಾಟ್ ಮಾಡಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇವಾಗಿನ್ನು ವಿಂಟರ್ ಇರೋದ್ರಿಂದ ಹಳೆ ಎಲೆಗಳೆಲ್ಲ ಉದುರೋಗಿ ನೆಕ್ಸ್ಟ್ ಮಂತಿಂದ ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ನೀವು ಯಾವುದೇ ಗಿಡನ ರೀಪಾಟ್ ಮಾಡಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.